ಜೂನ್ 12 ಕನ್ನಡ ಚಿತ್ರರಂಗ ಮತ್ತು ಡಿ ಬಾಸ್ ಅಭಿಮಾನಿಗಳ ಪಾಲಿಗೆ ಕರಾಳ ದಿನ. ಅಭಿಮಾನಿಗಳ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಸೇರಿದ್ದು ಇದೇ ದಿನ. ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತೂಗುದೀಪ ಬಂಧನ ಇಡೀ ರಾಜ್ಯದಲ್ಲೇ ತಲ್ಲಣ ಉಂಟು ಮಾಡಿತ್ತು. ಡಿ ಬಾಸ್ ಫ್ಯಾನ್ಸ್ಗಳಿಗೆ ಬಹಳ ದೊಡ್ಡ ಆಘಾತವಾಗಿತ್ತು. ಈ ಕರಾಳ ಘಟನೆಗೆ ಬರೋಬ್ಬರಿ 1 ವರ್ಷ ತುಂಬಿದೆ. ದರ್ಶನ್ ಪಾಲಿಗೆ ಮಾಸದ ಗಾಯವಾದ ಈ ಕಹಿ ಘಟನೆಗೆ ಸಂಬಂಧಪಟ್ಟಂತೆ 1 ವರ್ಷದ ಅವಧಿಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನೋಡೋಣ ಬನ್ನಿ. ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂನಲ್ಲಿ ಅಶ್ಲೀಲ ಮೆಸೇಜ್ ಫೋಟೋ ಕಳುಹಿಸಿದ್ದ ವಿಚಾರದಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ತರಲಾಗಿತ್ತು. ಆತನಿಗೆ ಶಿಕ್ಷೆ ನೀಡಿ ಹಿಂಸಿಸಿ ಮನ ಬಂದಂತೆ ಥಳಿಸಿ ಗುಪ್ತಾಂಗಕ್ಕೆ ಹಾನಿ ಮಾಡಿ ಕೊಲ್ಲಲಾಯಿತು ಎಂಬ ಆರೋಪ ನಟ ದರ್ಶನ್ ಹಾಗೂ ಸಹಚರರು ಎದುರಿಸ್ತಾ ಇದ್ದಾರೆ. ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಈಗಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಕೊಲೆಯ ಬಳಿಕ ನಟ ದರ್ಶನ್ ಏನೂ ಆಗೇ ಇಲ್ಲ ಎಂಬಂತೆ ಮೈಸೂರಿನಲ್ಲಿ ವರ್ಕೌಟ್ ಮಾಡುತ್ತಾ ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಸಜ್ಜಾಗ್ತಾ ಇದ್ರು. ಈ ವೇಳೆ ಪೊಲೀಸರು ಅವರನ್ನ ಬಂಧಿಸ್ತಾ ಇದ್ದಂತೆ ರಾಜ್ಯಾದ್ಯಂತ ಡಿ ಬಾಸ್ ಫ್ಯಾನ್ಸ್ಗೆ ಬರ ಸಿಡಿಲು ಬಡದಂತಾಗಿತ್ತು. ರೇಣುಕಾಸ್ವಾಮಿಯನ್ನ ಹಿಂಸಿಸಿ ಹತ್ಯೆ ಮಾಡಿ ಹೆಣವನ್ನ ನಗರದ ಸತ್ವ ಅಪಾರ್ಟ್ಮೆಂಟ್ ಬಳಿ ರಾಜಕಾಲುವೆಗೆ ಬಿಸಾಕಲಾಗಿತ್ತು. ಆ ಬಾಡಿ ಸಿಗ್ತಾ ಇದ್ದಂತೆ ದರ್ಶನ್ ಕೈವಾಡ ಅದರಲ್ಲಿ ಇದೆ ಎಂಬುದನ್ನ ಪೊಲೀಸರು ಪತ್ತೆ ಮಾಡಿದ್ರು. ರೇಣುಕಾಸ್ವಾಮಿಯ ಹತ್ಯೆ ಬಳಿಕ ಕೆಲವರು ಪೊಲೀಸರಿಗೆ ಶರಣಾಗಿದ್ರು. ಅವರ ಮೇಲೆ ಅನುಮಾನ ಬಂದು ಬಾಯಿ ಬಿಡಿಸಿದಾಗ ಇದು ದರ್ಶನ್ ಹೇಳಿದ್ದಕ್ಕೆ ಮಾಡಿದ್ವಿ ಅಂತ ಅವರು ಒಪ್ಕೊಳ್ತಾರೆ. ನಂತರ ದರ್ಶನ್, ಪವಿತ್ರ ಗೌಡ ಹೀಗೆ ಒಬ್ಬರ ಹಿಂದೆ ಒಬ್ಬರಂತೆ ಬರೋಬ್ಬರಿ 17 ಮಂದಿಯನ್ನ ಪೊಲೀಸರು ಬಂಧಿಸ್ತಾರೆ. ಪಟ್ಟಣಗೆರೆ ಶೆಡ್ ಸುತ್ತಮುತ್ತಲಿನ ಸಿಸಿಟಿವಿ ಫುಟೇಜ್ಗಳೇ ಈ ಪ್ರಕರಣಕ್ಕೆ ಮೇನ್ ಟರ್ನಿಂಗ್ ಪಾಯಿಂಟ್. ನಟ ದರ್ಶನ್ ಕಾರು ಸಂಚಾರದ ಚಲನವಲನಗಳು ಸರಿಯಾಗಿದ್ವು. ದರ್ಶನ್ ಬಂಧನ ಅವರ ಇಡೀ ಜೀವನದಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯಿತು. ಬಳಿಕ ಅವರ ಕೆಲವು ಹಳೆಯ ಹಲ್ಲೆ ಇನ್ನಿತರ ಬೆದರಿಕೆ ಪ್ರಕರಣಗಳು ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡಿದ್ವು. ರೇಣುಕಾಸ್ವಾಮಿಯ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ದರ್ಶನ್ ಅವರನ್ನ ಪರಪ್ಪರ ಅಗ್ರಹಾರದಲ್ಲಿ ಇಡಲಾಗಿತ್ತು. ಅಲ್ಲಿಂದ ಫ್ಯಾನ್ ಕುಟುಂಬದೊಂದಿಗೆ ವಿಡಿಯೋ ಕರೆ ಮಾಡಿ ಮಾತನಾಡ್ತಾ ಇರೋದು. ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲವು ರೌಡಿ ಶೀಟರ್ಗಳ ಜೊತೆ ದರ್ಶನ್ ಆರಾಮಾಗಿದ್ದಾರೆ. ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ಕೊಡಲಾಗ್ತಾ ಇದೆ ಎಂಬ ದೂರು ಕೇಳಿ ಬರುತ್ತೆ. ರೌಡಿಗಳ ಜೊತೆಗಿನ ದರ್ಶನ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಊಟ ಸರಿಯಾಗಿಲ್ಲ ಅಂತ ನಟ ದರ್ಶನ್ ಜೈಲಿನಲ್ಲಿ ಸುಳ್ಳು ಹೇಳ್ತಿದ್ದಾರೆ ಎಂಬುದು ಗೊತ್ತಾಗತ್ತೆ. ನಂತರ ಡಿ ಬಾಸ್ ಕೆಲ ಅಭಿಮಾನಿಗಳು ಬಾಯಿಗೆ ಹಿಡಿತವಿಲ್ಲದೆ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಬಹಿರಂಗವಾಗಿ ಆಕ್ರೋಶ ಬೆದರಿಕೆಗಳನ್ನು ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗುತ್ತೆ. ಇದು ಸಹ ನಟ ದರ್ಶನ್ಗೆ ಬೇಲ್ ಸಿಗಲು ತಡವಾಗುತ್ತೆ. ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಪವಿತ್ರ ಗೌಡ ಬೆಂಗಳೂರಿನ ಜೈಲಿನಲ್ಲೇ ಉಳಿದುಕೊಳ್ತಾರೆ. ಕೆಲವರನ್ನ ಬೆಳಗಾವಿ ಸೇರಿದಂತೆ ರಾಜ್ಯದ ಇತರ ಜೈಲುಗಳಿಗೆ ಆರೋಪಿಗಳನ್ನ ಸ್ಥಳಾಂತರ ಮಾಡಲಾಗುತ್ತೆ. ನಟ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಬಳ್ಳಾರಿ ಜೈಲಲ್ಲಿ ಪೊಲೀಸ್ ಸಿಬ್ಬಂದಿ ಟಿವಿ, ಪುಸ್ತಕ ಇನ್ನಿತರ ಸೌಲಭ್ಯಗಳನ್ನ ಮಾಡಿಕೊಟ್ರು ಕೂಡ ಚಿಕಿತ್ಸೆಗೆ ಒಪ್ಪಿರಲಿಲ್ಲ. ನಂತರ ಪತ್ನಿ ವಿಜಯಲಕ್ಷ್ಮಿಯವರ ಮಾತಿಗೆ ಒಪ್ಪಿಗೆ ನೀಡಿ ಚಿಕಿತ್ಸೆ ಪಡೆಯಲು ಮುಂದಾಗ್ತಾರೆ. ದರ್ಶನ್ಗೆ ಜಾಮೀನು ಕೊಡಿಸ್ಬೇಕಂತ ವಿಜಯಲಕ್ಷ್ಮಿ ಇನ್ನಿಲ್ಲದ ಶ್ರಮ ಹಾಕ್ತಾರೆ. ಕಂಡ ದೇವರಿಗೆ ಪೂಜೆಯನ್ನು ಕೂಡ ಮಾಡ್ತಾರೆ. ಹರಕೆಗಳನ್ನ ಹೊತ್ಕೊಳ್ತಾರೆ. ನಂತರ ಬೆನ್ನು ನೋವಿಗೆ ಚಿಕಿತ್ಸೆಗೆಂದು ಕೋರ್ಟ್ 6 ವಾರಗಳ ಜಾಮೀನನ್ನು ಕೊಡುತ್ತೆ. ಅಕ್ಟೋಬರ್ 30ರಂದು ನಟ ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗ್ತಾರೆ. ಅಲ್ಲಿಂದ ಬಂದು ಬೆಂಗಳೂರಿನ ಕೆಂಗೇರಿಯ ಖಾಸಗಿ ಆಸ್ಪತ್ರೆಗೆ ದಾಸ ದರ್ಶನ್ ದಾಖಲಾಗ್ತಾರೆ. ಡಿಸೆಂಬರ್ ತಿಂಗಳಲ್ಲಿ 13ರಂದು ಹೈಕೋರ್ಟ್ ಇದೇ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನು ನೀಡಿ ಆದೇಶವನ್ನು ಹೊರಡಿಸುತ್ತೆ. ಅಲ್ಲಿಗೆ ಸುಮಾರು 6 ತಿಂಗಳ ಕಾಲ ದಾಸನ ಜೈಲು ವಾಸ ಅಂತ್ಯವಾಗುತ್ತೆ. ನಂತರ
ಎಲ್ಲ 17 ಆರೋಪಿಗಳು ಜಾಮೀನನ್ನ ಪಡೆದುಕೊಳ್ತಾರೆ. ಸದ್ಯ ದರ್ಶನ್ಗೆ ನೀಡಿದಂತಹ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಕರ್ನಾಟಕ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಜಾಮೀನು ರದ್ದು ಮಾಡುವಂತೆ ವಾದವನ್ನ ಮಂಡಿಸಿದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಮಂದಿಯ ಜಾಮೀನು ರದ್ದು ಕೋರಿದ್ದಾರೆ. ಅರ್ಜಿ ವಿಚಾರಣೆ ನಡೀತಾ ಇದೆ. ಸದ್ಯ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ. ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನ ಥಿಯೇಟರ್ನಲ್ಲಿ ವೀಕ್ಷಿಸಿದ್ದ ನಟ ದರ್ಶನ್ ಒಂದು ಬಾರಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಬಿಟ್ರೆ ಎಲ್ಲಿಯೂ ಕೂಡ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾಗಾಗಿ ಕಾಯ್ತಾ ಇದ್ದಾರೆ.